ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪ್ರತೀಕ್ ಚವ್ಹಾಣ್ ಅತ್ಯಾಚಾರ ಪ್ರಕರಣ ಎಸ್ಐಟಿಗೆ ಒಪ್ಪಿಸಲು ರವೀಂದ್ರ ಸ್ವಾಮಿ ಆಗ್ರಹ. ಕಿಂಗ್ ಆಫ್ ಹೆವನ್ ಮಿನಿಸ್ಟ್ರೀಸ್ 8ನೇ ವಾರ್ಷಿಕೋತ್ಸವ 5 ಆಗಸ್ಟ್ರಂದು ವಿಶೇಷ ಪ್ರಾರ್ಥನಾ ಕೂಟ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು, ಸಂತ್ರಸ್ತೆಗೆ 11 ಲಕ್ಷ ಪರಿಹಾರ. ಸುದ್ದಿಯ ವಿವರಗಳು. ಅತ್ಯಾಚಾರ ಪ್ರಕರಣ ಎದುರಿಸುತ್ತಿರುವ ಔರ ಶಾಸಕ ಪ್ರಭು ಚವ್ಹಾಣ್ ಅವರ ಮಗ ಪ್ರತೀಕ್ ಚವ್ಹಾಣ್ ಅವರ ಪ್ರಕರಣವನ್ನು ಎಸ್ಐಟಿಗೆ ಒಪ್ಪಿಸಬೇಕು ಎಂದು ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ಬೀದರ್ನ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬ್ಬ ಬಡ ಮಹಿಳೆಗೆ ಮೋಸ ಮಾಡಿ ಅವಳನ್ನು ಅತ್ಯಾಚಾರ ಮಾಡಿ ಮೋಸ ಮಾಡಿದರೂ ಶಾಸಕ ಪ್ರಭು ಚವ್ಹಾಣ್ ಅವರು ಪ್ರಭಾವಿ ವ್ಯಕ್ತಿ ಆಗಿರುವುದರಿಂದ ಪೊಲೀಸರು ಸಹ ಅವರ ವಿರುದ್ಧ ಕೇಸು ದಾಖಲಿಸಲು ಹಿಂದೆಟ್ಟು ಹಾಕುತ್ತಿದ್ದರು. ಪ್ರಭು ಚವ್ಹಾಣ್ ಅವರೊಬ್ಬರು ಅತ್ಯಂತ ಭ್ರಷ್ಟ ವ್ಯಕ್ತಿ. ಯಾರಾದರೂ ಅವರ ವಿರುದ್ಧ ಧ್ವನಿ ಎತ್ತಿದರೆ ಚವ್ಹಾಣ್ ಅವರು ತಮ್ಮ ಪ್ರಭಾವ ಬೀರಿ ಅವರ ಧ್ವನಿಯನ್ನೇ ದಮನಗೊಳಿಸುತ್ತಾರೆ. ಒತ್ತಡದ ನಂತರ ಎಫ್ಐಆರ್ ದಾಖಲಾಯಿತು. ಆದರೆ ಶಾಸಕರು ತಮ್ಮ ಪ್ರಭಾವ ಬೀರಿ ಅನ್ಯಾಯಕ್ಕೊಳಗಾದ ಮಹಿಳೆಯ ಕುಟುಂಬದ ಸದಸ್ಯರ ಮೇಲೆಯೇ ಪ್ರಕರಣ ದಾಖಲಿಸಿದ್ದಾರೆ. ಹೀಗಾಗಿ ಆ ಮಹಿಳೆಗೆ ನ್ಯಾಯ ಸಿಗಬೇಕಾದರೆ ಈ ಪ್ರಕರಣವನ್ನು ಎಸ್ಐಟಿಗೆ ಒಪ್ಪಿಸಬೇಕು ಮತ್ತು ಇನ್ನು ಯಾರಾದರೂ ಅನ್ಯಾಯಕ್ಕೊಳಗಾದರೆ ಮುಂದೆ ಬಂದರೆ ಹೋರಾಟ ಮಾಡುವುದಾಗಿ ತಿಳಿಸಿದರು. ಇವತ್ತು ಏಕತಾ ಫೌಂಡೇಶನ್ನಿಂದ ನಮ್ಮ ಬೇಡಿಕೆ ಇದೆ ಸರ್ಕಾರಕ್ಕೆ. ಇಲ್ಲಿದ್ದಂಥ ಶಾಸಕ ಪ್ರಭು ಚವ್ಹಾಣ್ ಅವರು ಬಹಳ 4 ಸರಿ ಶಾಸಕರು, 2 ಸರಿ ಮಂತ್ರಿ, ಬಹಳ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಯಾಕಂದರೆ ಈ ಹಿಂದೆ ತಾವೆಲ್ಲ ಗಮನಿಸಿರ್ಬೋದು, ಅಸೆಂಬ್ಲಿಯಲ್ಲಿ ಕೂತಿ ಪ್ರಿಯಾಂಕಾ ಗಾಂಧಿಯವರದೇ ಪ್ರೈವೇಟ್ ಪಾರ್ಟನ್ನು ಜೂಮ್ ಮಾಡಿ ನೋಡಿದಂಥ ವ್ಯಕ್ತಿ. ಆದರೂ ಕೂಡ ಅವರಿಗೆ ಸರ್ಕಾರ ವತಿಯಿಂದ ಏನೂ ಆಗಿಲ್ಲ. ಒಂದಿನ ಅಸೆಂಬ್ಲಿನೇ ಬಂದಿತ್ತು. ಮುಂದೆ ಬಂದು ಅವ್ರ ಮಗನ ಮೇಲೆ ಇಷ್ಟು ಪ್ರಕರಣಗಳು ಅದಾವ. ಈಗಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆ ವಿರೋಧ ಪಕ್ಷ ನಾಯಕರಿದ್ದರು. ಅವ್ರಿಗೆ ಜೈಲಿಗೆ ಹಾಕ್ತೀನಂದ್ರೂ ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ಎಂದ ಆ ಹುಡುಗಿ ಸಂತ್ರಸ್ತೆ ಮಹಿಳೆ ಸಂಧ್ಯಾ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐಆರ್ ಆಗೈತು. ಅವತ್ತಿನ ದಿವಸ ಸೇಮ್ ಡೇ ಸಂಜಿಕೆ 4 ಗಂಟೆಗೆ ಅವ್ರ ಇಡೀ 8 ಜನ ಕುಟುಂಬದ ಮೇಲೆ ಎಫ್ಐಆರ್ ಆಗ್ತದೆ. ಅವ್ರ ಪ್ರಭಾವ ಇಲ್ಲಿ ಭಾಳ ಇದೆ ಬೀದರ್ ಜಿಲ್ಲೆಗೆ. ಹಾಗಾಗಿ ನಮ್ಮ ಬೇಡಿಕೆ ಇದೆ ಫೌಂಡೇಶನ್ದು, ಈ ಪ್ರಕರಣ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಬಿಟ್ಟು ಬೆಂಗಳೂರು ವ್ಯಾಪ್ತಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಪ್ರಕರಣ SIT ಕೊಡಬೇಕು. ಸಮಗ್ರವಾಗಿ ತನಿಖೆಯಾಗಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಏಕತಾ ಫೌಂಡೇಶನ್ ಹೊರಗಡೆ ಬಂದಿದೆ. ತಮ್ಮ ಮುಖಾಂತರ ಇನ್ನೂ ಜಿಲ್ಲೆಯಲ್ಲಿ ಯಾವ ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ ನಿಮ್ಮ ಅಣ್ಣ ಆಗಿ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿ ನಿಮ್ಮ ಜೊತೆ ನಿಂತಿರ್ತೀನಿ, ನೀವು ಹೊರಗಡೆ ಬರ್ರಿ ಅಂಥೇಳಿ ಹೇಳಕ್ಕೆ ನಾನು ಬಂದಿದ್ದೀನಿ. ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಬೀದರ್ ಸಭೆಯ ಸಂಸ್ಥಾಪಕರಾದ ರೆವರೆಂಡ್ ಮನೋಜ್ ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯ 8ನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತ 1 ದಿವಸದ ಪ್ರಾರ್ಥನಾ ಕೂಟ ಏರ್ಪಡಿಸಲಾಗಿದೆ. ದಿನಾಂಕ 5 ಆಗಸ್ಟ್ 2025 ಮಂಗಳವಾರದಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3:30 ಗಂಟೆಯವರೆಗೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಪ್ರಾರ್ಥನಾ ಕೂಟ ಏರ್ಪಡಿಸಲಾಗಿದೆ. ಅನೇಕ ಜನರು ಈ ಪ್ರಾರ್ಥನಾ ಕೂಟಕ್ಕೆ ಬಂದು ಯಶಸ್ವಿಗೊಳಿಸಿ ಆಶೀರ್ವಾದ ಪಡೆಯಬೇಕು ಎಂದು ರೆವರೆಂಡ್ ಮನೋಜ್ ಪಾಲ್ ಅವರು ತಿಳಿಸಿದ್ದಾರೆ. ಈ ಪ್ರಾರ್ಥನಾ ಕೂಟದ ಸ್ಥಳ ಬೀದರ್ ನಗರದ ಬಿದ್ರಿ ವೃತ್ತ, ಪಟೇಲ್ ಫಂಕ್ಷನ್ ಹಾಲ್, ಹೈದರಾಬಾದ್ ರಸ್ತೆ, ಬೀದರ್ ಆಗಿರುತ್ತದೆ. ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಒಂದು ಮಿನಿಸ್ಟ್ರಿಯ ಸಂಸ್ಥಾಪಕನಾಗಿ ಡಾಕ್ಟರ್ ಮನೋಜ್ ಪಾಲ್ ಮಾತಾಡ್ತಾ ಇದ್ದೇನೆ. ಸೊ ಆಗಸ್ಟ್ 5ನೇ ತಾರೀಕು 2025 ಇದೇ ಒಂದು ತಿಂಗಳಿಗ ಮಂಗಳವಾರ ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 3 ಗಂಟೆ ತನಕ ಮತ್ತು ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ನಡೆಯುವಂಥ ಈ ಒಂದು 8ನೇ ವಾರ್ಷಿಕೋತ್ಸವಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಆತ್ಮಿಕವಾಗಿ ನಾನು ಸ್ವಾಗತಿಸ್ತೇನೆ. ಪ್ರೀತಿಯ ದೇವಚಂದ. ಸೊ ಬೀದರ್ ಪಟ್ಟಣದಲ್ಲಿ ಒಂದು ದೊಡ್ಡ ರಿವೈವಲ್ ಆಗಿ, ಅಂದರೆ ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಸೇರ್ಬೇಕಂತೇಳಿ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೇನೆ. ಮತ್ತು
ಅನೇಕ ಜನರು ಈ ಸ್ಥಳಕ್ಕೆ ಬರಲಿಕ್ಕಾಗುವಂತೆ ಸೊ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಮತ್ತು ಅನೇಕ ಜನರು ಕರ್ಕೊಂಡು ಬರ್ಬೇಕೆಂಬುದಾಗಿ ಸೊ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸೊ ಬರ್ತಕ್ಕಂಥ ಸೇವಕರು ಸೊ ರೆವರೆಂಡ್ ಡಾಕ್ಟರ್ ರವಿ ಮನಿ ಪಾಸ್ಟರ್ ಅವರು ಕಿಂಗ್ ವಿಕ್ಟೋರಿ ಇಂಟರ್ನ್ಯಾಷನಲ್ AG ಚರ್ಚ್ ಬೆಂಗಳೂರಿಂದ ಮತ್ತು ಒಳ್ಳೆ ದೈವ ಸೇವಕರು, ಒಳ್ಳೆ ಅಭಿಷಕ್ತರು. ಸೊ ಬೀದರ್ ಪಟ್ಟಣಕ್ಕೆ ಒಳ್ಳೆ ಆಶೀರ್ವಾದಕರವಾಗಿರ್ತದೆ. ಅದಕ್ಕೋಸ್ಕರ ಈ ಒಂದು ಸ್ಥಳ ನಡೆಯುವಂಥ ಒಂದು ಕಾರ್ಯಕ್ರಮ ನಡೆಯುವಂಥ ಸ್ಥಳ ಪಟೇಲ್ ಫಂಕ್ಷನ್ ಹಾಲ್, ಹೈದರಾಬಾದ್ ರೋಡು, ಸೊ ಪೆಟ್ರೋಲ್ ಪಂಪ್ ಹತ್ರ. ಸೊ ದಯಮಾಡಿ ನೀವೆಲ್ಲರೂ ಬರಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಪ್ರೈಸ್. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶನಿವಾರ ಜೀವನ ಪರ್ಯಂತ ಜೈಲು ಶಿಕ್ಷೆ ಹಾಗೂ 11,60,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಮನೆ ಕೆಲಸದ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಶುಕ್ರವಾರ ಮಾಜಿ ಸಂಸದ ದೋಷಿ ಎಂದು ತೀರ್ಪು ನೀಡಿದರು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಇಂದೀಗ ಕಾಯ್ದಿರಿಸಿದರು. ಇಂದು ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಅಪರಾಧಿಗೆ ಜೀವಾವಧಿ ಶಿಕ್ಷೆ ಹಾಗೂ ಒಟ್ಟು 10 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ 11,60,000 ರೂಪಾಯಿ ದಂಡ ವಿಧಿಸಿದೆ. ಇದರಲ್ಲಿ 11,25,000 ರೂಪಾಯಿಯನ್ನು ಸಂತ್ರಸ್ತೆಗೆ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಇದರೊಂದಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ 4 ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟವಾಗಿದ್ದು ಇನ್ನು 3 ಪ್ರಕರಣಗಳ ವಿಚಾರಣೆ ಬಾಕಿ ಇದೆ. Today's special court has awarded sentence to the accused, to the convicted former MP, Mr. Prajwal Revanna. Under Section 276K, he has been convicted for 2 years. Under Section 276N, he has been convicted for life with remaining period of life. And he has also been convicted on various provisions of Section 354 and IT Act as well. Now, the total compensation amount of 11,50,000 rupees has been awarded, out of which 11,25,000 rupees will be paid to the victim. In addition to the compensation which is awarded, the accused is liable to be remain in prison under Section 376N to the remaining period of his life. Thank you. ನನ್ನ ದಕ್ಷಿಣ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಜಿಂಕೆ ಹಾಗೂ ಕಾಡು ಹಂದಿ ಹಾವಳಿ ಹೆಚ್ಚಾಗಿದ್ದು ರೈತರು ಬೆಳೆದ ಸಮೃದ್ಧ ಬೆಳೆ ಹಾಳಾಗುತ್ತಿದೆ. ಪ್ರತಿ ವರ್ಷ ರೈತರು ಅಪಾರ ಬೆಳೆ ಹಾನಿ ಅನುಭವಿಸುತ್ತಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕೊಡುವ ಕೆಲಸ ಆಗಬೇಕಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಡೆ ಅವರು ಹೇಳಿದರು. ಬೀದರ್ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ KDP ಸಭೆಯಲ್ಲಿ ಮಾತನಾಡಿದ ಅವರು, ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡ ಹೊಲಗಳಿಗೆ ಜಿಂಕೆ, ಕಾಡು ಹಂದಿಗಳ ಟೊಳ್ಳಿಗಳು ಲಗ್ಗೆ ಹಾಕುತ್ತಿವೆ. ಈ ಸಮಸ್ಯೆ ಬಗ್ಗೆ ಹಿಂದೆಯೂ ನಾನು ಚರ್ಚೆ ಮಾಡಿದ್ದೇನೆ. ರೈತರಿಗೆ ಸೋಲಾರ್ ತಂತಿ ಅಳವಡಿಕೆ ಅಗತ್ಯವಿದೆ. ಈ ಸಂಬಂಧ ಸಾಕಷ್ಟು ಅರ್ಜಿ ಸಹ ಹೋಗಿವೆ. ಆದರೆ ಇದಕ್ಕೆ ಸ್ಪಂದನೆ ಇಲ್ಲ. ಬೆಳೆ ರಕ್ಷಣೆಗೆ ಸೋಲಾರ್ ತಂತಿ ಬೇಲಿ ತೀರಾ ಜರೂರಿ ಇದೆ. ಅರಣ್ಯ ಸಚಿವರಾದ ತಾವು ಈ ಬಗ್ಗೆ ಗಂಭೀರತೆ ವಹಿಸಿ ತುರ್ತು ಕ್ರಮ ಜರುಗಿಸಬೇಕು. ಕಾಡು ಹಂದಿ, ಜಿಂಕೆ ದಾಳಿಗೆ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಸಹ ಕೊಡುತ್ತಿಲ್ಲ. ಈ ಬಗ್ಗೆಯೂ ಗಮನ ಹರಿಸಿ ರೈತರ ಹಿತ ಕಾಪಾಡಲು ವಿನಂತಿಸಿ. ಅರಣ್ಯ ಪ್ರದೇಶದಲ್ಲಿರುವ ರಸ್ತೆ ಅಮ್ಲಪುರ್ ಗ್ರಾಮದಿಂದ ಮನ್ನಳ್ಳಿ ಗ್ರಾಮದವರೆಗೆ ದಟ್ಟಣೆ ಅರಣ್ಯ ಇರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳು ರಸ್ತೆ ದಾಟುವ ಸಂದರ್ಭದಲ್ಲಿ ವಾಹನಗಳ ಅಪಘಾತ ಹೆಚ್ಚುತ್ತಿದೆ. ಹೀಗಾಗಿ ತಂತಿ ಬೇಲಿ ಅಳವಡಿಸಿದರೆ ಅಪಘಾತ ಸಂಭವಿಸುವುದು ತಪ್ಪಿಸಲು ಸಾಧ್ಯವಿದೆ ಎಂದರು. ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ. ಹಂದಿ ಆಗಲಿ ಸೋಲಾರ್ ತಂತಿ ಮೇಲೆ ಇಲ್ಲದ ಸಾಕಷ್ಟು ಕಬ್ಬುಗಳೆಲ್ಲ ನಾಶ ಮಾಡಿ ಬೆಳೆಗಳು ಕಬ್ಬುಗಳು ಏನೇನು ಮಾಡ್ತಾ ಇರ್ತಾರೆ. ರೈತರು ಸುಮಾರು 271 ಅರ್ಜಿಗಳು ಅರಣ್ಯ ಇಲಾಖೆಗೆ ಕೊಟ್ಟಿರ್ತಾರೆ. ನಿಮ್ಮ ಬಜೆಟ್ ಅದ 2,50,000. ನಮ್ದು ಒಂದೇ ಕಾನ್ಸ್ಟಿಟ್ಯೂನ್ಸಿಯಿಂದ 271 ಅರ್ಜಿ ಇದೆ ಸರ್. ಪರಿಹಾರಕ್ಕೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಎಷ್ಟು ನೋಡಿ, ಒಂದು ನಿಮಿಷ ಸೋಷಿಯಲ್ ಅಂಡ್ ಟೆರಿಟರಿಯಲ್ ಕೂತ್ಕೊಂಡು ಹೇಳಿ. ರೈತರಿಗೆ ಬೆಳೆ ನಷ್ಟ 12,000 ಏನು ನಿಜಾಯಿತಲ್ಲಿ ಕೊಡ್ತಾರ ಸರ್ಕಾರದಿಂದ ಟೀಚರಿಗೆ ಅನ್ನೋದು ಬರಲಿ. ಅದಕ್ಕೆ ನಾವೊಂದು ಆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನೋ 25% ಅಕ್ಷರಾವಿಷ್ಕಾರದಲ್ಲಿ ಬರ್ತದೆ. ಒಂದು 8,000 ನಾವು ಮ್ಯಾಚಿಂಗ್ ಗ್ರಾಂಟ್ ಅಂತ ನಾವು ಅನ್ನೋದ್ರಲ್ಲಿ ಕೊಡ್ತೇವೆ. 20,000 ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಅವರು ಸ್ಪೋರ್ಟಿವ್ ಆಗಿ ಕಲಿಸ್ತಾರೆ. ಅಪ್ಪ ಬಸ್ಸಿಗೆ ಹೋಗ್ಬರ್ಲಾಕ, ಆಟೋ ಹೋಗ್ಬರ್ಲಾಕೆ ತಿಂಗಳಿಗೆ 7,000 ಬೇಕು ಅವ್ರಿಗೆ. ನಾವೊಂದು 8,000 ಡಿಫರೆನ್ಸ್ ಅಮೌಂಟ್ ಏನಿದೆ, ಗ್ಯಾಪ್ ಏನಿದೆ ಅದು, ಆ ಗ್ಯಾಪ್ ನಾವು ಭರ್ತಿ ಮಾಡ್ತೇವೆ.
ನಮ್ 7,000 ನಾವು ಕೊಡ್ತೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಎಷ್ಟು ಗೆಸ್ಟ್ ಟೀಚರ್ ಅಂತವ್ರಿಗೆ ನಾವು ಕೊಡ್ತೀವಿ. ಇನ್ನೊಂದು, ಪ್ರತಿ ವಿಧಾನಸಭಾ ಕ್ಷೇತ್ರ ನೀವು ಒಂದೇ ಜಿಲ್ಲೆ ಹೋಗಿ ಒಂದೇ ಕಡೆ ಕುಂತು ಎಲ್ಲ ಕಡೆ ಎಕ್ಸ್ಪರ್ಟಿಗೆ ಕರ್ಸಿ ತಾವು ಹೇಳಿದ್ರೆ ಎಲ್ಲ ತಲೆಯಲ್ಲಿ ಹೋಗಲ್ಲ ಸರ್. ಅಷ್ಟೊಂದು ಯಾಕಂದ್ರೆ ಒಂದು ರೂಮಲ್ಲಿ ಎಷ್ಟು ಹಿಡಿಬೇಕು, AC ಅಷ್ಟೇ ವರ್ಕ್ ಮಾಡ್ಬೋದು. ಜಾಸ್ತಿ ಜನ ಆದ್ರೆ ಇಮಿಡಿಯೇಟಿ ಆಗ್ತದೆ. ಅದಕ್ಕೆ ಕೇಳಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಾಗ ಎಕ್ಸ್ಪರ್ಟ್ಗಳು ಡೈಲಿ 3 ವಿಧಾನಸಭಾ ಕ್ಷೇತ್ರ ಶಾಸಕರು, ಜನಪ್ರತಿನಿಧಿಗಳು, ಸೋಕಾಲ್ಡ್ ಯಾರು ಪ್ರಮುಖರು ಇದ್ದಾರೆ ಎಲ್ಲರೂ ಕರೆದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ 10th ಆಗಲಿ PUC ಆಗಲಿ ಅದ್ರ ಬಗ್ಗೆ ಕ್ವಾಲಿಟಿ ಎಜುಕೇಶನ್ ಆಗಿ ಮತ್ತೆ ರಿಸಲ್ಟ್ ಹ್ಯಾಂಗ್ ಇಂಪ್ರೂವ್ಮೆಂಟ್ ಮಾಡೋದು ವಿಧಾನಸಭಾ ವೈಸ್ ಮಾಡಿದ್ರೆ ಕರೆಕ್ಟ್ ಆಗಿ ತಲೆ ಹೋಗ್ಬಿಡುತ್ತೆ. ಒಮ್ಮೆ ಎಲ್ಲರಿಗೆ ಕರೆಸ್ಬೋದು, ಎಲ್ಲೋ ಮಾತಾಡ್ಕೊತ ಕೂಡ್ತಾರೆ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಅಷ್ಟೊಂದು ರಿಸಲ್ಟ್ ಬರಲ್ಲ ಅಂತ ನನ್ನ ಬೈಕೆ ಸರ್. ಇದೊಂದು ಮಾತು. ಮತ್ತೆ ಎಲ್ಲಾ ಕ್ಷೇತ್ರದ ಶಾಸಕರಿಗೆ ಅಲ್ಲಿ DO, CRP, BRP, ಕ್ಲಸ್ಟರ್ ಅಧಿಕಾರಿಗಳು ಅವರೆಲ್ಲ ಆಕ್ಟಿವ್ ಆಗಬೇಕು. ಅಂದಾಗೆ ರಿಸಲ್ಟ್ ಬರ್ತದೆ. ನೀವೊಬ್ಬರೇ ಮಾಡಿದ್ರೆ, DC ಒಬ್ಬರೇ ಮಾಡಿದ್ರೆ, ನಾನೊಬ್ಬನೇ ಮಾಡಿದ್ರೆ ಅಂದ್ರೆ ಐ ವಿಲ್ ನಾಟ್ ಹೆಲ್ಪ್. ಇದು ಕೆಳ ಅಂತ ಹೇಳಿದ್ರು ಜನಪ್ರತಿನಿಧಿತನ ಬರ್ಬೇಕು ಸರ್. ಕಲೆಕ್ಟಿವ್ ಆಗಿ ಡಿಸಿಷನ್ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ನಾವು ಕಲಿಸ್ಬೇಕು ಸರ್. ಕಾನ್ಫಿಡೆನ್ಸ್ ತಗೋಬೇಕು ನಾವೆಲ್ಲರಿಗೂ. ಅಂದಾಗೆ ಆ ಕ್ಷೇತ್ರವಾರು ತಾಲೂಕವಾರು, ಯಾಕಂದ್ರೆ ಒಂದು ತಾಲೂಕದಲ್ಲಿ 30-35 ಹೈಸ್ಕೂಲ್ಗಳು ಇರ್ತಾವೆ ನನ್ನ ಅನ್ಸಿದ ಮಟ್ಟಿಗೆ. ಬಿಸಿಲು ಹಾಗೂ ಕಲ್ಲುಗಳೇ ಹೆಚ್ಚಾಗಿರುವ ಈ ಪ್ರದೇಶವು ತಾಲೂಕಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಬಂದರವಾಡ ಸೀಮೆಯ ಹೂವಿನಹಳ್ಳಿ ಗ್ರಾಮದ ಹತ್ತಿರವಿರುವ ಬಿಸಿಲು ನಾಡಿನಲ್ಲೊಂದು ಮಿನಿ ಮಲೆನಾಡು ಮಾದರಿಯ ತೋಟದ ಮನೆಯೊಂದು ಸುಂದರವಾದ ಪ್ರಕೃತಿ ಮಡಿಲಲ್ಲಿ ನಿರ್ಮಾಣವಾಗಿದೆ. ಈ ಸುಂದರವಾದ ಮನೆಯನ್ನು ಬಂದರವಾಡ ಗ್ರಾಮದ ಗ್ರಾಮಸ್ಥರಾದ ಚಂದ್ರಶೇಖರ್ ಮಲ್ಗಣ್ಣ ಇವರು ಗ್ರಾಮದಲ್ಲಿ ಒಳ್ಳೆಯ ಶಿಕ್ಷಣ ಪಡೆಯುವ ಮೂಲಕ ತಾಲೂಕಿನಲ್ಲಿ ಮೊದಲ ಬಾರಿಗೆ CA ಪದವಿಯನ್ನು ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ. ಇವರು ತಮ್ಮ ಗ್ರಾಮ ದೇವತೆಯಾದ ಶ್ರೀ ಲಲಿತಾ ದೇವಿ ಆಶೀರ್ವಾದದಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಇಂದು ಅವರ ತೋಟದಲ್ಲಿ ರಿಯಾಜ್ ಇನಾಮ್ದಾರ್ ಅವರ ಅಧ್ಯಕ್ಷತೆಯ ಅಕ್ಷರಧಾಮ್ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಬರಮಾಡಿಕೊಂಡಿದ್ದಾರೆ. ಪ್ರತಿ ಶುಕ್ರವಾರದಂತೆ ಈ ವಾರವೂ ಕೂಡ ಶಾಲೆಯ ಮಕ್ಕಳಿಗೆ ಗ್ರಾಮೀಣ ಸೊಗಡಿನ ಆಟಗಳನ್ನು ಆಡಿಸುವ ಮೂಲಕ ಮಕ್ಕಳಲ್ಲಿ ದೈಹಿಕ ಶಕ್ತಿ, ಮಾನಸಿಕವಾಗಿ ಸದೃಢವಾಗಲು, ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಆಟಗಳನ್ನು ಆಡಿಸಲಾಯಿತು. ಇದೇ ಸಂದರ್ಭದಲ್ಲಿ ತೋಟದ ಮಾಲೀಕರು ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆಯೇ ಇಂದಿನ ದಿನಗಳಲ್ಲಿ ಇಂತಹ ಚಟುವಟಿಕೆಗಳು ತುಂಬಾ ಅವಶ್ಯಕತೆ ಇದೆ ಎಂದು ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಮಾತನಾಡಿದರು. ಹಾಂ ಓಕೆ. ಹೊಡಿಬೇಡ, ಹೊಡಿಬೇಡದ. ಹಾಂ 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 ಹಾಂ. ನಾನು ಈ ಗ್ರಾಮೀಣ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ತೆಗೆದು ಪ್ರಕೃತಿಯ ಮಡಿಲಿನಲ್ಲಿ ಎಂಬ ವಿಷಯ ವಸ್ತುವನ್ನು ಇಟ್ಕೊಂಡು ಪ್ರತಿ ಶುಕ್ರವಾರ ಮಕ್ಕಳಿಗೆ ಒಂದು ಮಾನಸಿಕ ಒತ್ತಡದಿಂದ ಶಾಲಾ ಕೋಣೆಯಲ್ಲಿ ಕೂಡಿ ಹಾಕಿ ಕಲಿಸುವುದಕ್ಕಿಂತ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಪ್ರತಿ ಶುಕ್ರವಾರ ಒಂದು ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ನಾವು ಈಗಾಗಲೇ ಈ ಮೊಬೈಲ್ ಬಂದು ನಮ್ಮ ಮಕ್ಕಳೆಲ್ಲ ಗ್ರಾಮೀಣದ ಆಟಗಳನ್ನು ಮರೆತು ಹೋಗಿದ್ದಾರೆ. ಈ ಬೊಗುರಿ ಆಟ ಆಗಲಿ, ಗೋಲಿಗುಂಡಾಗಲಿ, ಚಿನ್ನಿ ದಾಂಡು ಆಗಲಿ, ಒಂದು ಹಗ್ಗದ ಆಟದ ಮುಖಾಂತರ ಮಕ್ಕಳಿಗೆ ದೈಹಿಕ ಕಸರತ್ತನ್ನು ಕಲಿಸುತ್ತಾ ಹಾಗೂ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಈಗಾಗಲೇ ನಾನು ಹೇಳಿದ್ದೇನೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಬಂದರವಾಡ ಗ್ರಾಮದಲ್ಲಿ ಕೇವಲ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಶಾಲೆ ಇತ್ತು. ಅಲ್ಲಿ ಅಂದರೆ ನಮ್ಮ ಚಂದ್ರಶೇಖರ್
ಮಲ್ಗಾನ್ ಅಣ್ಣಾಜಿಯವರು ಒಂದು ನಡೆದು ಬಂದ ದಾರಿ ಏನು ಅಂತಂದರೆ ಅವರು ತೋರಿಸಿಕೊಟ್ಟಿದ್ದಾರೆ. ಎಜುಕೇಷನ್ ಈಸ್ ಪವರ್. ಏನು ಅಂದರೆ ಅವರು ಈ ಗ್ರಾಮೀಣ ಭಾಗದಲ್ಲಿ 7ನೇ ತರಗತಿಯಲ್ಲಿ ಓದಿ ಮತ್ತೆ ಪ್ರೌಢಶಾಲೆಯನ್ನು ಗಾಣಗಾಪುರದಲ್ಲಿ ಮುಗಿಸಿ ಮುಂದಿನ ಒಂದು PUC ವ್ಯಾಸಂಗವನ್ನು ಕಲಬುರಗಿಯಲ್ಲಿ, ಪದವಿಯನ್ನು ಕಲಬುರಗಿಯಲ್ಲಿ ಮುಗಿಸಿ ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿ ಚಾರ್ಟರ್ಡ್ ಅಕೌಂಟರಾಗಿ ದಾಖಲೆಯನ್ನು ಮಾಡಿ ಅವ್ರದ್ದು ವಿಶೇಷತೆ ಏನಂದರೆ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಸ್ವಭಾವ ಹೊಂದಿ ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ದೈವಿಕವಾಗಿ ನಂಬಿ ನಮ್ಮ ಲಲಿತಾದೇವಿಯ ಪರಮ ಭಕ್ತನಾಗಿ ಹಾಗೂ ಈ ನೈಸರ್ಗಿಕವಾಗಿ ಕೇವಲ ನಾವು ಕಮರ್ಷಿಯಲ್ ಒಕ್ಕಲ್ತನ ಮಾಡಬಾರ್ದು, ಒಂದು ನೈಸರ್ಗಿಕವಾಗಿ ವ್ಯವಸಾಯನ ಆಧುನಿಕತೆಯ ಒಂದು ರಾಸಾಯನಿಕ ಗೊಬ್ಬರ ಹೊಡೆಯೋದ್ರ ಮುಖಾಂತರ ಆಗಲಿ ಭೂಮಿ ಆರ್ಗ್ಯಾನಿಕ್ಗೆ ಒಂದು ಮಹತ್ವ ಕೊಟ್ಟು ಈಗ ನಮ್ಮ ಬಂದ್ರವಾಡ ಗ್ರಾಮದಲ್ಲಿಯೇ ಒಂದು ಚಾರ್ಟರ್ಡ್ ಅಕೌಂಟರ್ ಆಗಿ ಸಾಕಷ್ಟು ಬೆಂಗಳೂರಿನಲ್ಲಿ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.